ಓ ದೇವ್ರ ಪರಮಾತ್ಮ ಏನು ಜಳ ಬಿಸಿಲು ಐತಿಪ್ಪ. ಈ ಫ್ರಿಜ್ನ ನೀರು ಕುಡಿದ್ರೆ ನನಗರ ನೆಗಡಿ ಆಗಿ ಕಪ್ಪ ಗಟ್ಟಿ ಆಕತಿ. ತನ್ನ ನೀರು ಕೊಡುವ ಮಾಡಿಕ್ಯಾನು ಅಂದ್ರೆ ನಮ್ಮ ಸೇಕಾವ್ ಇದ್ರೆ ಕೊಡ್ತಿದ್ಲು. ಆದ್ರೆ ಇವತ್ತು ಲಗ್ನಕ್ಕೆ ಹೋಗೈತಿ. ಅದನ್ನು ಲಗ್ನ ಕಳಿಸಿ ಕುಂತೆ ನನಗೆ ಅಡ್ಡಾಡೋದು ಜಡ ಆಗೈತಿ. ಈ ರೂಪ ಅದಾಳ ಆದ್ರೆ ಆಕಿನಂಗೆ ಈಕೆ ವ್ಯವಸ್ಥೆ ಮಾಡುವಾಕಿಲ್ಲ. ರೂಮ್ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಕುಂತ್ಲಂದ್ರೆ ತಾನು ಹಾರೆ ಮಾಡಿಲ್ಲ ಅಂದ್ರೆ ಮತ್ತೊಂದು ಏನು ಮುಟ್ಟೋದಿಲ್ಲ ಏನು ಮಾಡು. ನಾನು ತೊಗೊತೇನೆ ವಯ್ಯವ್ವ ನೀರು ಮೇಲೆ ಮೇಲೆ ಹಂಡೆ ಬೆಳಗ್ಗೆ ನೀರು ಹಿಡ್ದು ಇಟ್ಟಾಳ ಹೆಂಗೆ ನೋಡು. ನನಗೆ ತೊಗೊಳಾಕ ಗಾಮ್ ಆಗೋದಿಲ್ಲ. ಏ ರೂಪವ ಬಾರಿ ವೈಲೆ ಕೇಳ್ತೇನಿಲ್ಲ ಬರ್ತಾಳಿಲ್ಲ. ರೂಮ್ನ್ಯಾಗ ಫೋನ್ ನೋಡ್ಕೊತ ಕುಂತಾಳು. ಏನು ಮಕ್ಕೊಂಡಾಳು ಮಧ್ಯಾಹ್ನ ಬಿಸಿಲು ಒಂದು. ಯಾಕ್ರಿ ಅತ್ತಿಯಾರ ಕರೆದ್ರಿ? ಹ್ಞೂ ನೇವ ಅಟ ನೀರಡಿಕೆ ಆಗಿತ್ತು. ನನಗೆ ಫ್ರಿಜ್ನ ನೀರು ಕುಡಿದ್ರೆ ನೆಗಡಿ ಆಯ್ತೈತಿವ. ನನಗೊಂದಿಷ್ಟು ಹಂಡೆದನವರ ಮಡಿಕ್ಯಾನವರ ನೀರು ತಂದು ಕೊಡೆವ. ಹ್ಞೂ ರೀ ನೀವು ಕುಂದ್ರು ಹೋರಿ ನಾ ತೊಗೊಂಬರ್ತೇನೆ ರೀ. ಇವ್ರಿಗ್ಯಾರ ತನ್ನ ನೀರು ಕೊಡಬೇಡ ಅಂತ ಹೇಳ ನಮ್ಮ ಹಿರಿಯ ಮನ್ಯಾರ ನೆಗಡಿ ಆದ ಕಪ್ಪ ಗಟ್ಟಿಯಾಗಿ 8 ದಿನ ಇವರು ಕೂಳು ತಿನ್ನಲಿಲ್ಲ, ಮಾತಾಡಲಿಲ್ಲ, ಎದ್ದು ಅಡ್ಡಾಡಲಿಲ್ಲ, ಕಟ್ಟ ಆಗಿಬಿಟ್ಟಿದ್ರು. ಊರನ್ನ ಡಾಕ್ಟ್ರು ಇವ್ರನ್ನ ಹುಬ್ಬಳ್ಳಿಗೆ ಕರ್ಕೊಂಡು ಹೋಗ್ರಿ ದವಾಖಾನೆ ತೋರಿಸ್ರಿ ಅಂದರು. ಅವಾಗ ನಮ್ಮ ಮನೆಯಾರು ಎಷ್ಟು ಪೀಚಾಡ್ಯಾರ ಇವ್ರನ್ನ ದವಾಖಾನೆ ತೋರಿಸಿ ಆರಾಮ ಮಾಡಕ್ಕೆ. ಈಗ ಮತ್ತೆ ತನ್ನ ನೀರು ಕೇಳತ್ತಾರ. ಯವ್ವ ಏನು ಮಾಡ್ಬೇಕು ಇಂಥವ್ರಿಗೆ? ಆತು ಹೋದೆ ಕೊಡ್ತೇನೆ. ಏನು ಮಾಡತ್ತಿದೆ ಮಲ್ಲವ? ಅಯ್ಯ ಯಾಕೆ ಸಮಕ್ಕ ಈಗ ಇವತ್ತು ಬರೋದು ಲೇಟ್ ಆತಲ್ಲ ನೀನು? ಯಾಕೆ ನಾನು ಬರ್ಬೇಕಂತ ಮಾಡಿದ್ನ. ನನಗೆ ಜೀವ ಗಮನಿಸಲ್ದು ಹೊತ್ತು ಹೋಗಲೇ ಇಲ್ಲ. ನಮ್ಮ ಸಾಮಕ್ಕೆ ಯಾಕೆ ಬರುವಲ್ದು ಅಂತ ಮಾಡಿದ್ವಿ. ನೀ ಯಾಕೆ ಬರ್ತೀವ? ಮನೆ ಬಿಟ್ಟು ಹೊರಬಿದ್ದು ನಿನಗೆಲ್ಲ ಸಂಪೈಸ ಕುರ್ರೆವು ಇದ್ದಲ್ಲೇ ಸೊತ್ತಾರ ಎಲ್ಲ ಕೊಡ್ತಾರ. ನೀ ಯಾಕೆ ಬರ್ತೀವಿ? ಯಾವುದು ಚಿಂತೆ ಇಲ್ಲ ನಿನಗೆ? ಹಂಗೇನು ಇಲ್ಲ. ಇನ್ನು ಆಗ ಅಡ್ಡಾಡ್ತಾನೆ ನಾನು ಅಡ್ಡಾಡ್ಕೊತ ಇದ್ದೆ. ನೀ ಹಂಗೆಲ್ಲ ಹೆಂಗೆ ಅವ್ರ ಕಡೆನೇ ವ್ಯವಸ್ಥೆ ಮಾಡ್ಕೊಳಕ್ಕೆ ಬರ್ತೈತಿ. ಕುಂದೂರು ಹೆಂಗದಾಳ? ರೇಣಕ್ಕ ಬಂದಾಳ ಅಂತಲ್ಲ ಮೊನ್ನೆ ಉರ್ಸಿಗೆ ಬಂದಾಳ ಅಂತ ಇಲ್ಲೇ ಅದ ಅಂತ ಹೆಂಗದ? ಯವ್ವ ಬಂದಾಳ ಆರಾಮದಾಳ. ಹುಡುಗರ್ದು ಸಾಲಿ ಸೂಟಿ ಐತಿ. ಹೊಳ್ಳಿ ಹೊಲ್ದಾನು ಹಾರೆ ಏನಿಲ್ಲ ಅಂತ 8 ದಿನ ಆತು ಉಳ್ದಾಳ. ನಾವು ಹಂಗಾರ ಹುಡುಗರು ಸಾಲಿ ಸೂಟಿ ಐತಿ ಹೊಲ್ದಾನು ಉದ್ಯೋಗನ ಆಗೈತಿ ಅದಕ್ಕೆ ಉಳ್ದಾಳ ಬಂದಾಳ ಅಂತ ಮಾಡಿದ್ದೀವ. ಅದಕ್ಕಿದು ಇದನ್ನ ಬೇರೆ ಐತಿ. ಅದಕ್ಕೆ ಏನೈತಿ ಅದು ನೋಡ ಅದ್ರ ಗಂಟ ಎಂಥದಿದ್ದೈತೆ. ತಮಗೇನು ಕಡಿಮೆ ಆಗೈತೆ ಅವಕ್ಕ? ಹೊಲ ಇಲ್ಲ ಮನಿ ಇಲ್ಲ, 2 ಹಿಂಡು ದನಗಳು ಇದ್ದು ಹೆಂಡ್ರ ಮಕ್ಕಳು ಕರ್ಕೊಂಡು ಚೆಂದಾಗಿ ಬಾಳೆ ಮಾಡೋದು ಬಿಟ್ಟು ಆ ಮುಲ್ಲ ಹಳೆ ಮುಲ್ಲ ಇಸ್ತೀನ ಹೊಲ ಉಂಡ ನಮ್ಮದು ಲವಣಿ ಏಟ್ ಕೊಡ್ತಿದ್ನ ಏನಿಲ್ಲ. ನಮ್ಮ ಹಿರಿಯ ನಮಗೇನು ಹೇಳಿಲ್ಲ ಬಿಡಲಿಲ್ಲ. ಇದು ಈ ಸರಿ ಹುಡುಗನ ಲಗ್ನ ಮಾಡೇವಿ. ಹೊಲನ ನೀನೇ ಮಾಡ್ಕೊರಪ್ಪ ಹಂಗಾರ ಲಗ್ನಕ್ಕೆ ನಮ್ಗೆ 2 ಲಕ್ಷ ರೂಪಾಯಿ ಕೊಡು ಅಂತಂದ್ವಿ. ತನಗೆ ಕೊಡೋದು ನಿಗುದಿಲ್ಲ. ಹಂಗಾರ ಯಾರಿಗಾರ ಹಾಕ್ರೆ ನೀವು ಅಂತಾನೆ ಮಾತಾಡ್ಯಾನ ಲಗ್ನ ಟೈಮ್ನಾಗ. ಈಗ ಹುಡುಗಿಗೆ ಹೊಲದ ಬದಲಿ ಅದನ್ನು ಕುಸುಗಲ್ಲಾಗಿಂದ ಮನೆ ಬದಲಿ ಹೊಲನ ಕೇಳು ಹೊಲ ಬರ್ಸಸ್ಕೊ ಅಂತಾನಂತ. ಅದಕ್ಕೆ ಜಗಳ ಮಾಡೋದಕ್ಕೆ ಬಂದೈತೆ. ಅಲ್ಲ ಲಗ್ನಕ್ಕೆ ಈ ಹೊಲಕ್ಕೆ ಮನೆಗೆ ಏನು ಸಂಬಂಧ? ಅವ್ಗೇನು ಕೊಟ್ಟೇ ಇಲ್ಲ ಅಂತಾನ ಲಗ್ನದಾಗ. ತನಗೇನು ಕಡಿಮೆ ಆಗೈತಿ? ನೀರಾವರಿ ಹೊಲ ಭೂಮಿ ದುಡ್ಕೊಂಡ್ರೆ ಭೂಮಿ ಬೆಳೆದ್ರೆ ಏನು ಕಡಿಮೆ? ತಾನೇ ಒಬ್ರಿಗೆ ಕೊಡುವಂಗದ. ಇದಕ್ಕೆ ಮಂದಿ ಆಸೆ ಮಾಡ್ತಾರೆ ನೋಡುವ. ತಾನು 4 ಮಕ್ಕಳು ಮರಿ ಇದ್ದಾಗಿ ಎಲ್ಲ ಚೆಂದಾಗಿ ನಡ್ಕೊಂಡ್ರೆ ನಾನು ನನ್ನ ಗಂಡು ಮಕ್ಕಳಿಗೆ ಹೇಳಿ ಒಂದು ಹುಡುಗಿ ಲಗ್ನ ಮಾಡಿಕೊಡ್ರಿಪ್ಪ ಅಂತ ಹೇಳ್ತೇನೆ. ಹೌದು ಮತ್ತು ಅದು ಒಂದು ರೀತಿ ಅದೊಂದು ಪದ್ಧತಿ. ಹೌದು ಬಿಡು. ಹಿಂಗೆ ಮಾಡಾಕತ್ತೀವ. ಫೋನ್ ಹಚ್ಚಿತ್ತು ಹುಡುಗರು ಸಾಲಿ ಸೂಟಿ ಕೊಟ್ಟತ್ತಲ್ಲ ಹೋಮ್ವರ್ಕ್ ಕೇಳಕ್ಕಂತ ಫೋನ್ ಹಚ್ಚಿವ. ಅವಕ್ಕೆ ಬೇಯಾಕತ್ತಂತ ಹೊಟ್ಟಿಗೇನು ಹೇಳಿ ತಿಂತೀರ ನಾ ತಿಂತೀರ ಗೊತ್ತಾಗೋದಿಲ್ಲ ನಿಮಗೆ ಅಂತಂದು ಬೇಯಾಕತ್ತದಕ್ಕೆ ಅದು ಹುಡುಗಿ ಫೋನ್ ಇಟ್ಟದನ್ನು ಹಿತ್ತಲ್ಗೆ ಹೋಗೈತಿ. ಹಿಂಗೆ ಮಾತಾಡೋದು ಮಕ್ಕಳಿಗೆ. ಅಯ್ಯೋ ಹಂಗ್ಯಾಕೆ ಮಾಡ್ತೈತಿ ಇವ? ಅದು ಬರೇ ರೊಕ್ಕ ಅಂತಾನೆ ಮಾಡ್ತಾನೆ ಅಂತ. ಇದು ಹುಡುಗಿ ಗುಂಪನ್ಯಾಗ ಐತೆ. ಗುಂಪನ್ಯಾಗ ಸಾಲ ತೆಗಿಸಿ ಆಕಳ ತೊಗೊಳಕ್ಕೆ ರೊಕ್ಕ ಕೊಟ್ಟೈತಿ. ಹಂಗೆ ಆ ಗುಂಪು ತಿಂಗಳ ತುಂಬಕಲ್ಲ ಮತ್ತವನು ತುಂಬೋ ಟೈಮಕ್ಕೆ ರೊಕ್ಕ ಕೊಡ ಅಂದ್ರೆ ನಾ ಎಲ್ಲಿದ್ದೆ ಕೊಡ್ಲಿ ನನ್ನ ಕಡೆ ರೊಕ್ಕ ಇಲ್ಲ ನೀನು ತುಂಬಂತನೇ ಮಾಡ್ತದಂತ. ಯಾಕೆ ಅವ್ರೊಟ್ಟು ಗೋರ್ಮೆಂಟ್ನ್ಯಾರು ಗೃಹಲಕ್ಷ್ಮಿ ಒಂದು 2,000 ರೂಪಾಯಿ ಹಾಕ್ತಾರಲ್ಲ ಹೆಣ್ಮಕ್ಳಿಗೆ. ಆ 2,000 ರೂಪಾಯಿದಾಗ ಈಕಿ ತಿಂಗಳ ಅದನ್ನು 2 ವರ್ಷ ದಿನ ಸಾಲ ಕಟ್ಕೊಂತ ಬಂದು ಈಗ ಅದೇನ ಕಡೆಕಂತ ಐತಂತಿನ ಮುಗಿತವ. ಇವ ಇನ್ಯಾ ಸಾಲನೂ ತೊಗೋಬೇಡ ಸಣ್ಣ ತೊಗೋಬೇಡ ಅಂತ ನಾವು ಬೀದಿ ಹೇಳಕ್ಕೀಗ ಇನ್ಯಾ ಗುಂಪನ್ಯಾಗೂ ಸಾಲ ತೆಗಿಸ್ಕೊಡ್ಬೇಡ ನಮ್ಗೆ. ಬೇಕಂದ್ರೆ ನಾವು ಹೊರಗೆಲ್ಲಾರ ತನ್ನ ಬಾಳೆಕ್ಕೆ ಬೇಕಂದ್ರೆ ಹೊರಗೆ ಯಾರ್ದಾರ ಕಡೆ ತೆಗೆಸ್ಕೊಂಡು ಮಾಡ್ಕೊಂಡು ನಾವು ತೆಗಿಸಿದ್ದಾದ್ರೆ ಅವಂಗೆ ಎತ್ತಿ ಇರ್ತೈತೆ ತಾನ ಕಟ್ತಾನ ಕೊಡ್ತಾನೆ. ಈಗ ನೋಡು ಹಿಂಗೆ ಮಾಡಿದ್ರೆ ಹೆಣ್ಮಗಳು ಏನು ಮಾಡ್ಬೇಕದ? ಇವಾಗ ಒಂದೊಂದು ಅವಾಗ ತಗೋರಿ ಅತ್ಯಾರ ಕುಡಿಯಾಕ ನೀವು ತನ್ನ ನೀರು ಕೇಳಿದ್ರಲ್ರಿ. ನಾನು ನಿಂಬೆಹಣ್ಣಿಂದ ಪಾನಕ ಮಾಡ್ಕೊಂಬಂದೇನು ನೋಡ್ರಿ. ಕುಡೀರಿ. ಅಟ ಮಡ್ಕ್ಯ ನೀರೂ ಹಾಕೇನ್ರಿ ತನ್ನನು ಕುಡೀರಿ. ಹೌದಾ ಚಲೋ ಆತ ಬೇಷ್ ಆತ್ ಬಿಡು. ಸಾವಿತ್ರಿನೂ ಬಿಸಿಲಾಗ ಬಂದಿತ್ತು ಪಾನಕ ಮಾಡ್ಕೊಂಬಂದೆ ಕೊಟ್ಟೆ ಅದಕ್ಕೆ ಕುಡಿಯ ಸಾವಿತ್ರಿ. ಕುಡಿತೇನವ ನಾನು ನೀ ಕುಡಿ. ಯವ್ವ ಆ ಹೊಸ ಮಲ್ಲಿಗೆ ಒಂದು ಮಗ್ಗಿನ ಹರ್ಕೊಂಬಂದಿಡ. ಆ ದಾರ್ಯಾಗ ಐತೆ ಅದು ಬಾಗಲಾಗ ಹೋಗ್ತಾ ಬರ್ತಾ ಮಂದಿ ಹರ್ಕೋತ ಹುಡುಗರು ಹರಿತಾವೆ ಯಾರು ಹರಿತಾರೆ ಅನ್ನೋಸು. ಈಗ ಸಂಜೆ ಮುಂದೆ ಮಗ್ಗಿನ ಹರಿದು ಇಟ್ಕೋರಿ ದೇವ್ರಿಗೆ ಹಾಕ ಏರ್ಸಾಕರ ಬರ್ತಾವೆ. ನೀವಾರ ಇಬ್ಬರು ಒಂದು ಮಾಲಿ ಹೆಣದ್ರಿ ಅಂದ್ರೆ ಹೆಳಲಿಗೆ ಹಾಕೊಳಕ್ಕೆ ಬರ್ತೈತಿ. ಹೂವನ ಹಸುನು ಮಗ್ಗಿ ಹರ್ಕೊಂಬಂದು ಇಡ ಇವ ಸಂಜೆ ಮುಂದೆ ಇನ್ನೊಟ್ಟು ನಿಂತ ಹರಿತೀನಿ ತೋರಿ. ಇನ್ನೂ ಬಿಸಿಲು ಐತ್ರಿ. ಹೋಗಂಗಾರಟ್ ಹೋಗ ಮಕ್ಕೋ ಹೋಗ ಸಂಜೆ ಮುಂದೆ ಎದ್ದು ವಾರೆ ಮಾಡ್ಕೊಂಡು ಆ ತಗೋರಿ. ಹಂಗಾರೆ ನೀವು ಪಾನಕ ಕುಡ್ದು ಅಲ್ಲಿ ಟೇಬಲ್ ಮ್ಯಾಗಿಡ್ರಿ. ಬಲೆ ಶಾನೆ ಅದ ಬಿಡಲಿ ನೀನು ಸ್ವಸ್ಕಾರ. ನಮ್ಮ ಅದಾವು ಈ ಹೂಪವು ಹರಿದೇನೆ ಇಲ್ಲ. ಹೂ ಹರಿದ ಹೇಳಲಕ್ಕೋರ ಅಂತಂದ್ರೆ ಅವ್ರ ಹುಡುಗರ್ದಾಗ ಅವ್ರ ತಲೆ ಬಚ್ಚಕೋದ ಅದೆಲ್ಲ ಬಿಡು. ಸಸ್ತ್ಯಾರದು ಮಕ್ಕಳದು ಅದನ್ನ ಮಗಳದು ಅಟ ಜೀವನಕ್ಕೆ ಏನಾರ ಆಧಾರ ಮಾಡಿ ಪಾಪ ನೋಡೋದು ಗಂಟೆ ಅಂತ ಕೊಡ್ತೀವಿ. ಅದೇನದು ಆಕಿನೇನು ನೋಡೋದಲ್ಲ ಬಿಡು. ಅದು ಜಾಕ್ ಮಾಡೋದಾಗೋದು ಗಂಡ ಆಗ ಅವೇನು ನೋಡ್ಯಾನೆ ಇವ ನೀಚ.
ಆಕಿ ತನ್ನ ಗುಂಪಿನಾಗ ಕೆಲಸ ಮಾಡಿದ ರೊಕ್ಕನೂ ಕೊಟ್ಟಾಳ ಅವಂಗ ಗೃಹಲಕ್ಷ್ಮಿನೂ ಸಾಲ ತುಂಬ್ಕೊಂತ ಬಂದ ಆಶಾನಕ್ಕಿಲ್ಲ ಹೋಲ್ ಬಿಡು ಪಾಪ ಅದು ಏನು ಮಾಡೈತೆ ಮಕ್ಳಂದಿಗೈತಿ ಮನ್ಯಾಗ ಉಳ್ದಂಗ ಮಕ್ಳದಲ್ಲ ದೊಡ್ಡ ಖರ್ಚೈತೆ ಹೊಂದಿಕೆ ಮಾಡೈತಿ ಆಕೆ ಅದೇನು ಕೇಳಲ್ಲ ಆಕಿ ಮಾಡಿದ್ದು ಆದ್ರೆ ತಿಳ್ಕೊಬೇಕು. ಯವ್ವ ಎಷ್ಟು ಒಳ್ಳೆವು ಯವ್ವ ಇವು ಗಿಡ ಪುಸ ದೊಡ್ಡದೈತ್ಯಾ ಹಾಂ ಬಾಲಿ ಪಿರಿ ಎಷ್ಟು ಒಳ್ಳೈತ್ಲೆ ಇದು ಎಷ್ಟು ಘಮ ಘಮ ಅಂತತಿ ದುಂಡು ಮಲ್ಲಿಗೆ ಅಂತ ನೋಡ್ಲೇ ಇದು ನಮ್ಮವ್ವ ಹೇಳ್ತಿದ್ಲು ನಮ್ಮ ಇತ್ತಿಲಾಗ ಹಚ್ಚಿದ್ರಲೇಪ ಬನಿ ಒಟ್ಟುವಾಗ ನಮ್ಮ ಅಪ್ಪ ಕಡದು ಹೋಗದ ಸಿಗುತ್ತದ ಆದರೂ ಈಗೆಲ್ಲಿ ಹೂ ಅಳ್ಬೇಕು ಎಷ್ಟು ಒಳ್ಳೆವು ಎಂಥ ಚಂದದವು ಘಮ ಘಮ ಅನ್ನತ್ತವಲಿ ಹರ್ಕೊಲೆ ನೀನು ಹರ್ಕೋತೇನೆ ನೀನು ಹರ್ಕೊ ನಾನು ಹರ್ಕೋತೇನೆ ಯವ್ವ ಈ ಮನೆ ಹಾಕಿ ಮಲ್ಲಮ್ಮ ಭಾಳ ಬೆರ್ಕಿದಾಳಿಪ್ಪ ಮತ್ತು ನೋಡಿಳ ಅಂದ್ರೆ ನಮ್ಮವ್ವನ ಮುಂದೆ ಹೇಳ್ಗಿಳ ಈ ಹೊತ್ನ್ಯಾಗ ಅವ್ರೆಲ್ಲಿ ಹೊರಗೆ ಬರ್ಬೇಕು ನೋಡ್ಬೇಕು ಮಕ್ಕೊಂಡಿದ್ದಾರೆ ಆರಾಮ ಬಿಸಿಲಾಗ ಮಕ್ಕೊಂಡಿದ್ದಾಳಕಿ ಆಕೆ ಸ್ವಸ್ತ್ಯಾರು ಹಾರೆ ಮಾಡ್ಕೊಂಡ್ರ ಅಂದ್ರೆ ಅವರು ರೂಮ್ ಹಿಡ್ಕೊಂಡು ಕುಂತು ಬಿಡ್ತಾರೆ ಫೋನ್ ಹಿಡ್ಕೊಂಡು ಬಾ ನಾವು ಹರ್ಕೊಂಡು ಹೋಗೋಣ ಅವು ತಡಿಲೆ ನೀ ಹೇಳೋದು ಕರೆ ಐತಿ ಅಲ್ಲೇ ಕೀರಿ ಇಷ್ಟು ಹೂವು ಅವ್ರು ಅಷ್ಟೇ ಒಬ್ಬರು ಹಾಕೋತಾರನ ಮನ್ಯಾಗ ಭಾಳ ಅಂತ ಇಬ್ಬರು ಸ್ವಸ್ತ್ಯಾರು ಅದಾರ ಭಾಳ ಅಂದ್ರೆ ದೇವ್ರಿಗೆ ಹಾಕೊಂಡು ಇವನಷ್ಟು ಹರ್ಕೋದು ಆಗ್ಬೇಕಲ್ಲ ಅವ್ರಿಗೆ ನಾವಾರ ಸಾರ್ತೀವಿ ಒಂದೊಂದು ಬಗ್ಸಿ ಹರ್ಕೊಂಡು ಹೋಗೋಣ ಬಾ ಇಲ್ಲಿ ಕೆಳಗೆ ಎಷ್ಟು ಹೂ ಬಿದ್ದವು ನೋಡ್ಲಿ ಅವು ಎಷ್ಟು ಘಮ ಘಮ ಅನ್ನತ್ತಾವು ಅವು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಘಮ ಘಮ ಅನ್ನೋದಲ್ಲ ಅದನ್ನ ಬಿಡು ವಾಸನೆ ಬರ ಹರ್ಕೊ ಹೂನ ಮಾತು ಹೇಳ್ಬೇಡ ನೀನು ಈಗ ಯಾರು ಬಂದ್ಗಿಂದಾರ ಯಾರು ನೋಡಿ ಅವ್ರ ಮುಂದೆ ಹೇಳಿಗ್ಯಾರ ಯಾಕರ್ವ ಹೂ ಹರಿಯಾಕತ್ತೀರಿ ಅಯ್ಯ ಆಂಟಿ ಅದಾರಿ ಅದು ನಮ್ಮ ಮನ್ಯಾಗ ಒಂದು ಫಂಕ್ಷನ್ ಐತ್ರಿ ಸ್ಮಾಲ್ ಫಂಕ್ಷನ್ ಐತ್ರಿ ಅದಕ್ಕೆ ಒಂದು ದಿವಸ ಹೂವು ಹರ್ಕೊಂಡು ಹೋಗಕ್ಕೆ ಬಂದಿದ್ದು ಹರ್ಕೊರಿ ನೀವಾರ ಹರ್ಕೋತೀರಿ ಒಂದೊಂದು ಬಗ್ಸಿ ಹರ್ಕೊಂಡು ಹೋಗ್ರವ ಅವು ಹೂವು ಭಾಳ ಅಳ್ಳಾಕತ್ತಾವು ನಮ್ಮ ಅತ್ತಿ ನೋಡಿಲ್ಲ ಅಂದ್ರೆ ಬೈತಾಳ ಬಡ ಹರ್ಕೊಂಡು ಹೋಗ್ರವ ಓ ಆಂಟಿ ನೀವು ಎಲ್ಲಿ ಬೈತಿರು ಅಂತ ಮಾಡಿದ್ದೀವ್ರಿಪ್ಪ ಬೈಲಿಲ್ಲ ಚಲೋ ಆತರ ನೀವು ಹಾಕ್ಕೊಳಕ್ಕಲ್ಲ ಹೂವು ಎಲ್ಲ ಯಾರಿಗೆ ಇಷ್ಟ ಇಲ್ಲ ನೀವು ಹೆಣ್ಮಕ್ಳು ಹೂವು ಜೀವ ಭಾಳ ಹೆಣ್ಮಕ್ಳು ಹೂವಿನ ಮೇಲೆ ಜೀವ ಭಾಳ ಹೂವು ಹಾಕ್ಕೊಳಕ್ಕಲ್ಲ ಹರ್ಕೊಳಕ್ಕೆ ಬಂದಿದ್ದು ನೀವು ತಲೆಯಾಗ ಸಾಲಿಗೆ ಹೋಗುವಾರು ಒಂದೊಂದು ಏನು ಹಾಕ್ಕೊಂಡು ಹೋಗ್ರಿ ಅಂತ ಹರ್ಕೊಂಡು ಹೋಗ್ರು ಅಯ್ಯೋ ಆಂಟಿ ಚಲೋ ಆತು ಬಿಡುವ ಚಲೋ ಆತು ಹೌದಾ ಆಂಟಿ ನೀನು ಹೂವು ಹರ್ಕೊಳಕ್ಕೆ ಬಂದಿಯೇನು ಈಗ ಹರ್ಕೊರ ನಾವು ಒಂದು ದಿವಸ ಹರ್ಕೊಂಡು ಹೋಗ್ತೇವೆ